ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ಶುಭೋದಯ. ವೆಲ್ಕಮ್ ಟು ಮೈ ಮಿನಿ ಲಾಗ್. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ದೇವರಿಗೆ ಕೈ ಮುಗ್ದು ನೋಡಿ ಗಾಯ್ಸ್ ಪುಟ್ಟದಾಗಿ ರೂಮ್ನಲ್ಲಿ ಪ್ರಿಟ್ಟಿಯಾಗಿ ಕಾಣಿಸ್ತಿದೆ ಅಲ್ವಾ? ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ಆಮೇಲೆ ಪಿ ಜಿನಲ್ಲಿ ಇಡ್ಲಿ ಮಾಡಿದರು. ಗುಡ್ ಆರ್ ಬ್ಯಾಡ್ ವಿ ಶುಡ್ ಈಟ್ ಅಷ್ಟೇ, ಬಿಕಾಸ್ ನೋ ಆಪ್ಷನ್ ಅಲ್ವಾ. ಟಿಫನ್ ಆಗಿ ಡ್ಯೂಟಿಗೆ ಹೋಗ್ತಿದ್ದೀನಿ. ಏನು ಗೊತ್ತಾ ಗಾಯ್ಸ್, ಬೆಂಗಳೂರಿನಲ್ಲಿ ಬೆಳಗ್ಗೆ ಮತ್ತು ಸಂಜೆ ತುಂಬ ಟ್ರಾಫಿಕ್. ಬಿಕಾಸ್ ಆಫ್ ವರ್ಕಿಂಗ್ ಪೀಪಲ್ ಜಾಸ್ತಿ ಬ್ಯಾಂಗ್ಳೂರಿನಲ್ಲಿ ಇರ್ತಾರೆ. ಎಷ್ಟು ಕಷ್ಟ ಅಲ್ವಾ ಜೀವನ. ಥಿಂಕ್ ಮಾಡ್ತಾ ಡ್ಯೂಟಿಗೆ ಬಂದೆ. ಇನ್ನೂ ಯಾರೂ ಬಂದಿರಲಿಲ್ಲ. ಆಮೇಲೆ ನನ್ನ ಸಿಸ್ಟರ್ ಸಿಕ್ಕೋದು. ಗೈಸ್ ನೋಡಿ ಗಾಯ್ಸ್, ರೇಣುಕಾ ಸಿಸ್ಟರ್ ಅಂತ ಸಖತ್ತಾಗಿ ಕಾಣಿಸ್ತಿದಾರಲ್ಲ. ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಒಂದು ನೋಡಿ ಅವ್ರ ಹೇರ್ಸ್ ಹೆಂಗೆ. ಅಕ್ಕ ಏನು ಹಚ್ತೀಯ ಅಕ್ಕ ಹೇರ್ಸ್ಗೆ? ಹಾಯ್ ಮಾಡು ನನ್ನ ಲಾಗ್ಗೆ. ಹಾಯ್ ಮಾಡಕ್ಕ ನನ್ನ ಲಾಗ್ಗೆ. ಹಾಯ್ ಅನ್ನು ಹಿಂಗೆ. ವೆಲ್ಕಮ್ ಟು ನಿಕ್ಕಿ ಲಾಗ್ ಅಂತ ಕೇಳು. ಏನೇನೋ ಹೋಗತ್ತಂತೆ, ಈ ಕೂದಲು ಹೋಗಲ್ಲ ಅಂತ ಇವಕ್ಕ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಅಲ್ವಾ. ನನ್ನ ರೂಮ್ಮೇಟ್ ಬಂದಿದ್ಲು ಇಂಟರ್ವ್ಯೂಗೆ. ಸೊ ಇಂಟರ್ವ್ಯೂ ಎಲ್ಲ ಕೊಟ್ಟಮೇಲೆ ಒಂದು ಕಾಫಿ ದೆನ್ ಕೇಕ್ ತಿಂದ್ವಿ. ಮಾತಾಡು, ಕ್ಯಾಮ್ರಾಗೆ ಫೇಸೇ ಮಾಡೋದಿಲ್ಲ ಅವಳು. ಲೈಕ್ ಶೈ ಆಗ್ತಾಳೆ, ತುಂಬ ನಾಚಿಕೆ. ಏನು ಮಾಡೋದು ಗಾಯ್ಸ್, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಮುಗಿಸ್ಕೊಂಡು ಪಿ ಜಿಗೆ ಹೊರಟ್ವಿ. ರೂಮ್ಗೆ ಹೋಗ್ತಿರುವಾಗ ನೋಡಿದ್ವಿ ಎಷ್ಟು ಟ್ರಾಫಿಕ್ ಇದೆ. ಯಪ್ಪ ಗುರು, ಸೈಕ್ ಆಗ್ಬಿಡ್ತೀವಿ ಈವ್ನಿಂಗ್ ಟ್ರಾಫಿಕ್ ನೋಡಿದ್ರೆ. ಎಲ್ಲ 5:15 ಮುಗಿಸ್ಕೊಂಡು ಡ್ಯೂಟಿಯಿಂದ ಹೋಗ್ತಿರ್ತಾರೆ. ಮನೆಗೆ ಹೋಗಿ ರೀಚ್ ಆಗೋದೇ 8 ಗಂಟೆ 9 ಗಂಟೆ ಆಗುತ್ತೆ. ನನ್ನ ರೂಮ್ಮೇಟ್ ಒಂದು ಸ್ನ್ಯಾಪ್ ತೆಗಿತೀನಿ ಅಂತ ನಿಂತಿದ್ಲು. ಏನು ಮಾಡ್ತೀವಿ ನೋಡುವ, ಬನ್ನಿ ಸ್ನ್ಯಾಪ್ ತೆಗಿತಾ ಇದ್ದಾಳೆ. ಕ್ರೇಜ್ ಅಲ್ವಾ ಫ್ರೆಂಡ್ಸ್, ಈ ಥರ ಎಲ್ಲ ಇದ್ದರೆ ಸ್ನ್ಯಾಪು, ಸ್ಟೋರಿ, ವಾಟ್ಸಪ್ ಎಲ್ಲ ಹಾಕೋದು ಒಂಥರ ಕ್ರೇಜ್ ಈ ಜನ್ರೇಷನ್ಗೆ. ಏನೂ ಮಾಡೋಕ್ಕಾಗಲ್ಲ. ನೋಡಿ ಹಂಗೆ ಈವ್ನಿಂಗ್ ಆಗಿತ್ತಲ್ಲ, ಈವ್ನಿಂಗ್ ಸ್ನ್ಯಾಕ್ಸ್ ಬೇಕೇ ಬೇಕು. ಸೊ ಹಂಗೆ ಹೋಗೋ ಟೈಮಲ್ಲಿ ಮೆಕ್ಡೊನಾಲ್ಡ್ಸಲ್ಲಿ 1-2 ಬರ್ಗರ್ ತೊಗೊಂಡು ತಿನ್ನೋಣ ಅಂತ ಹೋದ್ವಿ. ಒಂದು ಕಾಮಿಡಿ ಹೇಳಲ್ಲ ಗಾಯ್ಸ್, ಬರ್ಗರ್ ತೊಗೊಂಡ್ವಿ, ತಿನ್ನೋಣ ಅಂತ ತೊಗೊಂಡು ತಿಂದ್ವಿ. ಅರ್ಧ ತಿಂದ್ಬಿಟ್ಟಿದ್ವಿ. ತಿಂದಮೇಲೆ ನಮಗೆ ಅನ್ನಿಸಿದೆ ಅದೇನೋ ಒಂಥರ ಹುಳಿ ಟೇಸ್ಟು ಹೋಗ್ಬಿಟ್ಟಿದ್ದೇನೋ ಅಂದ್ಕೊಂಡ್ವಿ. ಬಟ್ ಅರ್ಧ ಆಲ್ರೆಡಿ ತಿಂದ್ಬಿಟ್ಟಿದ್ವಿ. ಮತ್ತು ಇನ್ನೊಂದು ಇಸ್ಕೊಂಡು ಇನ್ನೊಂದು ತಿಂದ್ಬಿಟ್ವಿ. 1.5 ಬರ್ಗರ್ ತಿಂದು ರೂಮ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹೋಗೋ ಟೈಮಲ್ಲಿ ಸ್ಯಾಂಡಲ್ಸ್ ತೊಗೋಬೇಕಿತ್ತು ಅವಳು. ಸ್ಯಾಂಡಲ್ಸ್ ತೊಗೊಂಡ್ವಿ. ಅದನ್ನು ಎಲ್ಲ ತೊಗೊಂಡು ರೋಡಲ್ಲಿ ಹೋಗ್ತಿರುವಾಗ ಒಂದು ಫ್ಲ್ಯಾಟ್ ನೋಡಿದ್ವಿ. ನೋಡಪ್ಪ ಎಂಥ ಫ್ಲ್ಯಾಟ್ ಗುರು, ನಾವು ಯಾವಾಗ ಈ ಥರ ಫ್ಲ್ಯಾಟ್ಗಳಲ್ಲಿ ಇರಬೇಕು ಅನ್ನಿಸ್ತು. ಹಂಗೆ ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು ಹೋಗ್ತಾ ನೋಡಿ, ಮಾತಾಡ್ತಾ ಪಿ ಜಿ ಬರೋದೇ ಗೊತ್ತಾಗಲ್ಲ. ಬಿಕಾಸ್ ಒಬ್ಬರೇ ಹೋಗೋಕ್ಕಿಂತ ಜೊತೇಲಿ ಇಬ್ಬರು ಹೋಗ್ತಾ ಇದ್ದರೆ ಎಷ್ಟು ಬೇಗ ರೋಡು ಹೋಗೋದೇ ಗೊತ್ತಾಗಲ್ಲ. ಪಿ ಜಿ ಬಂತು ಫೈನಲಿ. ಒಳಗೆ ಹೋಗ್ತಾ ಇದ್ದೀವಿ. ಮತ್ತು ಎಲ್ಲ ಕ್ವಶನ್ಸ್ ಕೇಳಬೇಡಿ. ನಿಮ್ಮ ಪಿ ಜಿಲಿ ಲಿಫ್ಟ್ ಇದೆಯಾ, ನಿಮ್ಮ ಪಿ ಜಿಲಿ ಅದಿದೆಯಾ ಇದಿದೆಯಾ ಅಂತ ಎಲ್ಲ. ಲಿಫ್ಟು 3rd ಫ್ಲೋರಲ್ಲಿದೆ. ಅದು ಕೆಳಗೆ ಬರಬೇಕು ಗ್ರೌಂಡ್ ಫ್ಲೋರಿಗೆ. ನೋಡಿ ಗಾಯ್ಸ್, ನೋಡಿ 3rd ಫ್ಲೋರ್ ಆ್ಯಕ್ಚುಲಿ ನಮ್ಮದು. 3rd ಫ್ಲೋರಿಗೆ ಪ್ರೆಸ್ ಮಾಡಿದ್ದೀವಿ, ಹೋಗ್ತಿದ್ದೀವಿ. ಲಾಟ್ಸ್ ಆಫ್ ಲವ್ ಯು ಗಾಯ್ಸ್, ಲವ್ ಯು. ನೋಡಿ ಕೋಳಿ ಜಗಳ ಮಾಡ್ತೀವಿ, ಸುಮ್ಮನೆ ಕೋಳಿ ಜಗಳ ಮಾಡ್ತೀವಿ. ಏನು ಮಾಡೋಕ್ಕಾಗಲ್ಲ, ಅದೇ ರೂಮ್ಮೇಟ್ಸ್. ಸೊ ಫೈನಲಿ ರೂಮ್ಗೆ ಬಂದ್ವಿ. ರೂಮ್ಗೆ ಬಂದು ಅವಳು ಸ್ಲಿಪ್ಪರ್ಸ್ ಎಲ್ಲ ಟ್ರಯಲ್ ಮಾಡ್ತಿದ್ಲು. ನೋಡಿ ಕ್ಯಾಟ್ ವಾಕ್ ಮಾಡ್ತಾಳೆ ನೋಡಿ ಗಾಯ್ಸ್. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಕ್ರೇಜ್ ಅಲ್ವಾ ಗರ್ಲ್ಸಿಗೆ, ಸ್ಲಿಪ್ಪರ್ಸು, ಡ್ರೆಸ್ಸಸ್ ಮೇಲೆ ಆ ಥರ ಎಲ್ಲ ಕ್ರೇಜ್ ಇರುತ್ತೆ ಅಲ್ಲ. ಏನೂ ಮಾಡೋಕ್ಕಾಗಲ್ಲ, ಅವೆಲ್ಲ ಒಂಥರ ಫೀಲಿಂಗ್ ಅದ್ರ ಮೇಲೆಲ್ಲ. ಬರ್ಗರ್ ತಿಂದಿದ್ದಕ್ಕೆ ಹೊಟ್ಟೆ ಫುಲ್ಲಾಗಿತ್ತು. ಪಿ ಜಿಲಿ ಬೇರೆ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ 1 ಆ್ಯಪಲ್ ದೆನ್ 1 ಗ್ಲಾಸ್ ಆಫ್ ಹಾಟ್ ವಾಟರ್ ಕುಡಿದು ಮಲ್ಗೋಣ ಅಂದ್ಬಿಟ್ಟು 1 ಆ್ಯಪಲ್ನ ಕಟ್ ಮಾಡಿಕೊಂಡು ತಿನ್ನೋಣ ಅಂತ ತಿಂತಿದ್ದೆ. ಓನ್ಲಿ 1 ಆ್ಯಪಲ್ ತಿನ್ಕೊಂಡು ಗಾಯ್ಸ್, ಇಲ್ಲಿಗೆ ಈ ಲಾಗ್ ಲೈಕ್ ಮಿನಿ ಲಾಗ್ನ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಂಗೆ ಬೇಗ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಟೇಕ್ ಕೇರ್, ಗುಡ್ ನೈಟ್, ಬಾಯ್, ಲವ್ ಯು ಆಲ್.